ಎಕ್ಸ್ಕ್ಲೂಸಿವ್ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್. ಬೆಂಗಳೂರಿನ ಬನಶಂಕರಿಯಲ್ಲಿ ಈ ಸುಜಾತ ಭಟ್ ವಾಸವಾಗಿರುವಂತಹದ್ದು. ಬನಶಂಕರಿಯ ರಾಜೀವ್ ನಗರದಲ್ಲಿ ಇರುವಂತಹ ಸುಜಾತ ಮನೆ. ಆ ಮನೆಯನ್ನ ರಂಗಪ್ರಸಾದ್ ಹೆಸರಲ್ಲಿ ಲೀಸ್ಗೆ ಹಾಕೊಂಡಿದ್ರು. ರಂಗಪ್ರಸಾದ್ ಹೆಸರಲ್ಲಿ ಲೀಸ್ನಲ್ಲಿ ಇದ್ದಂತಹ ಮನೆಯಲ್ಲಿ ಇದೇ ಸುಜಾತ ಇದ್ರು. ಇದೇ ಮನೆಯಲ್ಲಿ ಇದ್ದಂತಹ ವಸಂತ ಅನ್ನೋ ಮಹಿಳೆಯ ಫೋಟೋವನ್ನೇ ಇವರು ಅನನ್ಯ ಭಟ್ ಫೋಟೋ ನೋಡಿ ಅಂತ ತೋರಿಸಿರುವಂತದ್ದು. ಆ ಫೋಟೋ ರಿವೀಲ್ ಮಾಡಿ 2-3 ದಿನಗಳ ಹಿಂದೆ ಮನೆಗೆ ಬಂದು ಹೋಗಿದ್ದ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಮೆಗಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕರ್ನಾಟಕದ ಜನತೆಯ ಮುಂದಿಡ್ತಾ ಇದೆ. ಬನಶಂಕರಿಯ ರಾಜೀವ್ ನಗರದಲ್ಲಿ ಇರುವಂತಹ ಮನೆಯಲ್ಲಿ ಸುಜಾತ ಇದ್ದಾರೆ. ರಂಗಪ್ರಸಾದ್ ಅವರ ಹೆಸರಿನಲ್ಲಿ ಲೀಸ್ನಲ್ಲಿರುವಂತಹ ಮನೆ ಅದು. ಇದೇ ಮನೆಯಲ್ಲಿ ಇದ್ದಂತಹ ವಸಂತ ಅನ್ನೋ ಮಹಿಳೆಯ ಫೋಟೋವನ್ನ ಹಿಡ್ಕೊಂಡು ಬಂದು, ಅಂದ್ರೆ ಸುಜಾತ ಕೇರ್ ಟೇಕರ್ ಆಗಿ ಇದ್ರು ಇಲ್ಲಿ. ಆ ವಸಂತ ಅನ್ನುವಂತ ಮಹಿಳೆಯ ಆ ಮನೆಯ ಸೊಸೆ, ರಂಗಪ್ರಸಾದ್ ಅವರ ಸೊಸೆ ಅಂತ ಹೇಳಲಾಗ್ತಾ ಇದೆ. ಆ ವಸಂತ ಅವರ ಫೋಟೋ ಹಿಡ್ಕೊಂಡ್ ಬಂದು ತೋರಿಸಿದ್ದು ಸುಜಾತ ನೋಡಿ. ಆ ಮನೆಗೆ ಈಗ ಫೋಟೋ ತೋರಿಸಿದ 2-3 ದಿನಗಳ ನಂತರ ಬಂದು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯ ಸುಜಾತ ಭಟ್ ವಾಸವಿದ್ದ ಮನೆಗೆ ಬೀಗ ಬಿದ್ದಿದೆ. ವಾಸ ಮಾಡ್ತಿದ್ದಂತಹ ಬನಶಂಕರಿಯಲ್ಲಿರುವಂತಹ ರಾಜೀವ್ ನಗರದಲ್ಲಿ ನಾವು ಇದ್ದೀವಿ. ಈ ಒಂದು ಮನೆಯಲ್ಲೇ ಸುಜಾತ ಭಟ್ ಜೊತೆಗೆ ಈ ಒಂದು ರಂಗಪ್ರಸಾದ್ ಅವರು ವಾಸ ಮಾಡ್ತಿದ್ದಂತಹ ಮನೆ. ಇದೇ ಮನೆಯಲ್ಲಿ ಶ್ರೀವತ್ಸ ಮತ್ತೆ ಅವರ ಪತ್ನಿಯಾದಂತಹ ವಸಂತ ಅವರು ಕೂಡ ವಾಸ ಮಾಡ್ತಾ ಇದ್ರು. ವಸಂತ, ಶ್ರೀವತ್ಸ ಮತ್ತೆ ಏನು ರಂಗಪ್ರಸಾದ್ ಏನಿದ್ರು ಅವರೆಲ್ಲರೂ ಕೂಡ ಈ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಇದೇ ಮನೆಗೆ 2005ರಲ್ಲಿ ಈ ಒಂದು ಸುಜಾತ ಭಟ್ ಅವರು ಕೇರ್ ಟೇಕರ್ ಆಗಿ ನಿವಾಸಕ್ಕೆ ಬರ್ತಾರೆ. ಈ ನಿವಾಸಕ್ಕೆ ಬಂದ ನಂತರದಲ್ಲಿ ಈ ಮನೆಯ ಮಾಲೀಕರಾಗುವಂತಹ ಕೆಲಸವನ್ನು ಸುಜಾತ ಭಟ್ ಅವರು ಮಾಡ್ತಾರೆ. ಸದ್ಯಕ್ಕೆ ಶ್ರೀವತ್ಸ ಅವರು ಕೂಡ ಮೃತಪಟ್ಟಿದ್ದಾರೆ, ವಸಂತ ಅವರು ಕೂಡ ಮೃತಪಟ್ಟಿರುವಂತದ್ದು, ಜೊತೆಗೆ ಈ ರಂಗಪ್ರಸಾದ್ ಅವರು ಕೂಡ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಇದೇ ಮನೆಯಲ್ಲಿ ಈ ಒಂದು ಸುಜಾತ ಭಟ್ ಅವರು ಕೂಡ ವಾಸ ಮಾಡ್ತಾ ಇದ್ರು. ಸದ್ಯಕ್ಕೆ ಈ ಒಂದು ಕೇಸ್ ರಿವೀಲ್ ಆಗ್ತಿದ್ದಂಗೆನೆ ಸದ್ಯಕ್ಕೆ ಈ ಮನೆಯಿಂದ ಸುಜಾತ ಭಟ್ ಅವರು ಬೇರೆ ಕಡೆ ಹೋಗಿರುವಂತದ್ದು. ಆದ್ರೆ ಈ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಬೇರೆ ಮನೆಯಲ್ಲಿ ನೆಲೆಸಿದ್ದಾರೆ ಅನ್ನೋ ಕೂಡ ಮಾಹಿತಿ ಸಿಗ್ತಾ ಇದೆ. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಅವರು ಇಲ್ಲಿ ಬಂದಿದ್ರು. ಇದೇ ಮನೆಯಲ್ಲಿ ಇದ್ದಂತಹ ಒಂದು ಫೋಟೋವನ್ನ ನನ್ನ ಮಗಳು ಅನನ್ಯ ಅಂತ ಹೇಳಿಬಿಟ್ಟು ಸುಜಾತ ಭಟ್ ಅವರು ಮಾಧ್ಯಮಗಳಿಗೆ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಫೋಟೋ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಈ ಸ್ಥಳಕ್ಕೆ ಬಂದಿದ್ವಿ. ಆದ್ರೆ ಮನೆಯ ಬೀಗ ಹಾಕಿದ್ರು. ಕಾರಣ ಅವರು ಈ ಮನೆಯಲ್ಲಿಲ್ಲ. ಕಳೆದ 2-3 ದಿನಗಳಿಂದ ಈ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಆದ್ರೆ ಅವರ ಲೀಸಿಗಿರುವಂತಹ ಮನೆ ಇದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೋ ಕಾಲ್ಡ್ ಅನನ್ಯ ಭಟ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್. ಬೆಂಗಳೂರಿನ ಬನಶಂಕರಿಯಲ್ಲಿ ಈ ಸುಜಾತ ಭಟ್ ವಾಸವಾಗಿರುವಂತಹದ್ದು. ಬನಶಂಕರಿಯ ರಾಜೀವ್ ನಗರದಲ್ಲಿ ಇರುವಂತಹ ಸುಜಾತ ಮನೆ. ಆ ಮನೆಯನ್ನ ರಂಗಪ್ರಸಾದ್ ಹೆಸರಲ್ಲಿ ಲೀಸ್ಗೆ ಹಾಕೊಂಡಿದ್ರು. ರಂಗಪ್ರಸಾದ್ ಹೆಸರಲ್ಲಿ ಲೀಸ್ನಲ್ಲಿ ಇದ್ದಂತಹ ಮನೆಯಲ್ಲಿ ಇದೇ ಸುಜಾತ ಇದ್ರು. ಇದೇ ಮನೆಯಲ್ಲಿ ಇದ್ದಂತಹ ವಸಂತ ಅನ್ನೋ ಮಹಿಳೆಯ ಫೋಟೋವನ್ನೇ ಇವರು ಅನನ್ಯ ಭಟ್ ಫೋಟೋ ನೋಡಿ ಅಂತ ತೋರಿಸಿರುವಂತದ್ದು. ಆ ಫೋಟೋ ರಿವೀಲ್ ಮಾಡಿ 2-3 ದಿನಗಳ ಹಿಂದೆ ಮನೆಗೆ ಬಂದು ಹೋಗಿದ್ದ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಮೆಗಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕರ್ನಾಟಕದ ಜನತೆಯ ಮುಂದಿಡ್ತಾ ಇದೆ. ಬನಶಂಕರಿಯ ರಾಜೀವ್ ನಗರದಲ್ಲಿ ಇರುವಂತಹ ಮನೆಯಲ್ಲಿ ಸುಜಾತ ಇದ್ದಾರೆ. ರಂಗಪ್ರಸಾದ್ ಅವರ ಹೆಸರಿನಲ್ಲಿ ಲೀಸ್ನಲ್ಲಿರುವಂತಹ ಮನೆ ಅದು. ಇದೇ ಮನೆಯಲ್ಲಿ ಇದ್ದಂತಹ ವಸಂತ ಅನ್ನೋ ಮಹಿಳೆಯ ಫೋಟೋವನ್ನ ಹಿಡ್ಕೊಂಡು ಬಂದು, ಅಂದ್ರೆ ಸುಜಾತ ಕೇರ್ ಟೇಕರ್ ಆಗಿ ಇದ್ರು ಇಲ್ಲಿ. ಆ ವಸಂತ ಅನ್ನುವಂತ ಮಹಿಳೆಯ ಆ ಮನೆಯ ಸೊಸೆ, ರಂಗಪ್ರಸಾದ್ ಅವರ ಸೊಸೆ ಅಂತ ಹೇಳಲಾಗ್ತಾ ಇದೆ. ಆ ವಸಂತ ಅವರ ಫೋಟೋ ಹಿಡ್ಕೊಂಡು ಬಂದು ತೋರಿಸಿದ್ದು ಸುಜಾತ ನೋಡಿ. ಆ ಮನೆಗೆ ಈಗ ಫೋಟೋ ತೋರಿಸಿದ 2-3 ದಿನಗಳ ನಂತರ ಬಂದು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯ ಸುಜಾತ ಭಟ್ ವಾಸವಿದ್ದ ಮನೆಗೆ ಬೀಗ ಬಿದ್ದಿದೆ.
ವಾಸ ಮಾಡ್ತಿದ್ದಂತಹ ಬನಶಂಕರಿಯಲ್ಲಿರುವಂತಹ ರಾಜೀವ್ ನಗರದಲ್ಲಿ ನಾವು ಇದ್ದೀವಿ. ಈ ಒಂದು ಮನೆಯಲ್ಲೇ ಸುಜಾತಾ ಭಟ್ ಜೊತೆಗೆ ಈ ಒಂದು ರಂಗಪ್ರಸಾದ್ ಅವರು ವಾಸ ಮಾಡ್ತಿದ್ದಂತಹ ಮನೆ. ಇದೇ ಮನೆಯಲ್ಲಿ ಶ್ರೀವತ್ಸ ಮತ್ತೆ ಅವರ ಪತ್ನಿಯಾದಂತಹ ವಸಂತ ಅವರು ಕೂಡ ವಾಸ ಮಾಡ್ತಾ ಇದ್ರು. ವಸಂತ, ಶ್ರೀವತ್ಸ ಮತ್ತೆ ಏನು ರಂಗಪ್ರಸಾದ್ ಏನಿದ್ರು ಅವರೆಲ್ಲರೂ ಕೂಡ ಈ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಇದೇ ಮನೆಗೆ 2005ರಲ್ಲಿ ಈ ಒಂದು ಸುಜಾತಾ ಭಟ್ ಅವರು ಕೇರ್ ಟೇಕರ್ ಆಗಿ ನಿವಾಸಕ್ಕೆ ಬರ್ತಾರೆ. ಈ ನಿವಾಸಕ್ಕೆ ಬಂದ ನಂತರದಲ್ಲಿ ಈ ಮನೆಯ ಮಾಲೀಕರಾಗುವಂತಹ ಕೆಲಸವನ್ನ ಸುಜಾತಾ ಭಟ್ ಅವರು ಮಾಡ್ತಾರೆ. ಸದ್ಯಕ್ಕೆ ಶ್ರೀವತ್ಸ ಅವರು ಕೂಡ ಮೃತಪಟ್ಟಿದ್ದಾರೆ, ವಸಂತ ಅವರು ಕೂಡ ಮೃತಪಟ್ಟಿರುವಂತದ್ದು, ಜೊತೆಗೆ ಈ ರಂಗಪ್ರಸಾದ್ ಅವರು ಕೂಡ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಇದೇ ಮನೆಯಲ್ಲಿ ಈ ಒಂದು ಸುಜಾತಾ ಭಟ್ ಅವರು ಕೂಡ ವಾಸ ಮಾಡ್ತಾ ಇದ್ರು. ಸದ್ಯಕ್ಕೆ ಈ ಒಂದು ಕೇಸ್ ರಿವೀಲ್ ಆಗ್ತಿದ್ದಂಗೆನೆ ಸದ್ಯಕ್ಕೆ ಈ ಮನೆಯಿಂದ ಸುಜಾತಾ ಭಟ್ ಅವರು ಬೇರೆ ಕಡೆ ಹೋಗಿರುವಂತದ್ದು, ಆದ್ರೆ ಈ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಬೇರೆ ಮನೆಯಲ್ಲಿ ನೆಲೆಸಿದ್ದಾರೆ ಅನ್ನೋ ಕೂಡ ಮಾಹಿತಿ ಸಿಗ್ತಾ ಇದೆ. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಅವರು ಇಲ್ಲಿ ಬಂದಿದ್ರು. ಇದೇ ಮನೆಯಲ್ಲಿ ಇದ್ದಂತಹ ಒಂದು ಫೋಟೋವನ್ನ ನನ್ನ ಮಗಳು ಅನನ್ಯ ಅಂತ ಹೇಳಿಬಿಟ್ಟು ಸುಜಾತಾ ಭಟ್ ಅವರು ಮಾಧ್ಯಮಗಳಿಗೆ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಫೋಟೋ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಈ ಸ್ಥಳಕ್ಕೆ ಬಂದಿದ್ವಿ. ಆದ್ರೆ ಮನೆಯ ಬೀಗ ಹಾಕಿದ್ರು, ಕಾರಣ ಅವರು ಈ ಮನೆಯಲ್ಲಿಲ್ಲ. ಕಳೆದ 2-3 ದಿನಗಳಿಂದ ಈ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಆದ್ರೆ ಅವರ ಲೀಸಿಗಿರುವಂತಹ ಮನೆ ಇದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೋ ಕಾಲ್ಡ್ ಅನನ್ಯ ಭಟ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್. ಬೆಂಗಳೂರಿನ ಬನಶಂಕರಿಯಲ್ಲಿ ಈ ಸುಜಾತಾ ಭಟ್ ವಾಸವಾಗಿರುವಂತಹದ್ದು. ಬನಶಂಕರಿಯ ರಾಜೀವ್ ನಗರದಲ್ಲಿ ಇರುವಂತಹ ಸುಜಾತಾ ಮನೆ. ಆ ಮನೆಯನ್ನ ರಂಗಪ್ರಸಾದ್ ಹೆಸರಲ್ಲಿ ಲೀಸ್ಗೆ ಹಾಕೊಂಡಿದ್ರು. ರಂಗಪ್ರಸಾದ್ ಹೆಸರಲ್ಲಿ ಲೀಸ್ನಲ್ಲಿ ಇದ್ದಂತಹ ಮನೆಯಲ್ಲಿ ಇದೇ ಸುಜಾತಾ ಇದ್ರು. ಇದೇ ಮನೆಯಲ್ಲಿ ಇದ್ದಂತಹ ವಸಂತ ಅನ್ನೋ ಮಹಿಳೆಯ ಫೋಟೋವನ್ನೇ ಇವರು ಅನನ್ಯ ಭಟ್ ಫೋಟೋ ನೋಡಿ ಅಂತ ತೋರಿಸಿರುವಂತದ್ದು. ಆ ಫೋಟೋ ರಿವೀಲ್ ಮಾಡಿ 2-3 ದಿನಗಳ ಹಿಂದೆ ಮನೆಗೆ ಬಂದು ಹೋಗಿದ್ದ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡ ಮತ್ತೊಂದು ಮೆಗಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕರ್ನಾಟಕದ ಜನತೆಯ ಮುಂದಿಡ್ತಾ ಇದೆ. ಬನಶಂಕರಿಯ ರಾಜೀವ್ ನಗರದಲ್ಲಿ ಇರುವಂತಹ ಮನೆಯಲ್ಲಿ ಸುಜಾತಾ ಇದ್ದಾರೆ. ರಂಗಪ್ರಸಾದ್ ಅವರ ಹೆಸರಿನಲ್ಲಿ ಲೀಸ್ನಲ್ಲಿರುವಂತಹ ಮನೆ ಅದು. ಇದೇ ಮನೆಯಲ್ಲಿ ಇದ್ದಂತಹ ವಸಂತ ಅನ್ನೋ ಮಹಿಳೆಯ ಫೋಟೋವನ್ನ ಹಿಡ್ಕೊಂಡು ಬಂದು, ಅಂದ್ರೆ ಸುಜಾತಾ ಕೇರ್ ಟೇಕರ್ ಆಗಿ ಇದ್ರು ಇಲ್ಲಿ. ಆ ವಸಂತ ಅನ್ನುವಂತ ಮಹಿಳೆಯ ಆ ಮನೆಯ ಸೊಸೆ, ರಂಗಪ್ರಸಾದ್ ಅವರ ಸೊಸೆ ಅಂತ ಹೇಳಲಾಗ್ತಾ ಇದೆ. ಆ ವಸಂತ ಅವರ ಫೋಟೋ ಹಿಡ್ಕೊಂಡು ಬಂದು ತೋರಿಸಿದ್ದು ಸುಜಾತಾ ನೋಡಿ. ಆ ಮನೆಗೆ ಈಗ ಫೋಟೋ ತೋರಿಸಿದ 2-3 ದಿನಗಳ ನಂತರ ಬಂದು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯ ಸುಜಾತಾ ಭಟ್ ವಾಸವಿದ್ದ ಮನೆಗೆ ಬೀಗ ಬಿದ್ದಿದೆ. ವಾಸ ಮಾಡ್ತಿದ್ದಂತಹ ಬನಶಂಕರಿಯಲ್ಲಿರುವಂತಹ ರಾಜೀವ್ ನಗರದಲ್ಲಿ ನಾವು ಇದ್ದೀವಿ. ಈ ಒಂದು ಮನೆಯಲ್ಲೇ ಸುಜಾತಾ ಭಟ್ ಜೊತೆಗೆ ಈ ಒಂದು ರಂಗಪ್ರಸಾದ್ ಅವರು ವಾಸ ಮಾಡ್ತಿದ್ದಂತಹ ಮನೆ. ಇದೇ ಮನೆಯಲ್ಲಿ ಶ್ರೀವತ್ಸ ಮತ್ತೆ ಅವರ ಪತ್ನಿಯಾದಂತಹ ವಸಂತ ಅವರು ಕೂಡ ವಾಸ ಮಾಡ್ತಾ ಇದ್ರು. ವಸಂತ, ಶ್ರೀವತ್ಸ ಮತ್ತೆ ಏನು ರಂಗಪ್ರಸಾದ್ ಏನಿದ್ರು ಅವರೆಲ್ಲರೂ ಕೂಡ ಈ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಇದೇ ಮನೆಗೆ 2005ರಲ್ಲಿ ಈ ಒಂದು ಸುಜಾತಾ ಭಟ್ ಅವರು ಕೇರ್ ಟೇಕರ್ ಆಗಿ ನಿವಾಸಕ್ಕೆ ಬರ್ತಾರೆ. ಈ ನಿವಾಸಕ್ಕೆ ಬಂದ ನಂತರದಲ್ಲಿ ಈ ಮನೆಯ ಮಾಲೀಕರಾಗುವಂತಹ ಕೆಲಸವನ್ನ ಸುಜಾತಾ ಭಟ್ ಅವರು ಮಾಡ್ತಾರೆ. ಸದ್ಯಕ್ಕೆ ಶ್ರೀವತ್ಸ ಅವರು ಕೂಡ ಮೃತಪಟ್ಟಿದ್ದಾರೆ, ವಸಂತ ಅವರು ಕೂಡ ಮೃತಪಟ್ಟಿರುವಂತದ್ದು, ಜೊತೆಗೆ